ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ರೆಸಿಪಿ ತುಂಬಾ ಚೆನ್ನಾಗಿರುವಂತಹ ರುಚಿಯಾಗಿರುವಂಥದ್ದನ್ನು ಶೇರ್ ಮಾಡ್ತಾ ಇರೋದು. ಸೊ ಎಲ್ಲರ ಮನೆಯಲ್ಲಿ ಪಾಲಕ್ ರೆಸಿಪಿ ತುಂಬಾ ಮಾಡಿರ್ತೀರ. ಈ ರೀತಿ ಟ್ರೈ ಮಾಡಿ ನೋಡಿ. ಅನ್ನದ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ಹೊಸ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಒಂದು ಪ್ಯಾನ್ಗೆ ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಎಣ್ಣೆ ತೊಗೊಂಡ್ರೇ ರುಚಿ ಬರೋದು. ಸೊ 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಕಾಶ್ಮೀರಿ ಚಿಲ್ಲಿ ರೀಪ್ಲೇಸ್ ಮಾಡ್ಕೊಳ್ಬೋದು ನೀವು. ಸೊ ಒಂದಿಷ್ಟು ಕರಿಬೇವು, ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ ಈ ರೀತಿ ಹಾಕ್ಕೊಂಡು ಒಂಚೂರು ಏನಂತಾರೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದರಲ್ಲೇ ನಾನು ಒಂಚೂರು ಜೀರಿಗೆ ಪುಡಿ ಹಾಕ್ತಾ ಇರೋದು, ಅಥವಾ ಜೀರಿಗೆ. ಇಲ್ಲಿ ಸ್ವಲ್ಪ ಹವಿಜ ಅಂದರೆ ತುಂಬ ಪರಿಮಳ ಬರುತ್ತೆ ಫ್ರೆಶ್ ಆಗಿ ನೀವು ಹಾಕಿದರೆ. ಸೊ ಒಂಚೂರು ಕಡಲೆಬೇಳೆ, ಆಮೇಲೆ ಇಲ್ಲಿ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂಚೂರು ಸಾಸಿವೆ ಪುಡಿ. ಸೊ ಜಾಸ್ತಿ ಇರಬಾರ್ದು ಅಷ್ಟೇ, ಸಾಸಿವೆ ಒಂಚೂರು ಕೈ ಇದ್ರೆ ಪರವಾಗಿಲ್ಲ, ರುಚಿ ಕೊಡುತ್ತೆ ಅದು. ಹಾಗಾಗಿ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಧನಿಯಾ ಮತ್ತು ಸಾಸಿವೆನ ಕಂಪಲ್ಸರಿ ಹಾಕೋದು. ಸೊ ಸ್ವಲ್ಪ ಇದನ್ನು ಗೋಲ್ಡನ್ ಬ್ರೌನ್ ಅಂದರೆ ಪರಿಮಳ ಬರುತ್ತಾನ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ಲೇಮ್ ಹೈ ಅಥವಾ ಇಟ್ಕೊಳ್ಳಿ, ಮೀಡಿಯಮ್ ಅಥವಾ ಇಟ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ, ಒಂದು ವೇಳೆ ಹೈ ಇದ್ದರೆ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಿ. ಸೊ ಒಂದು ಸ್ವಲ್ಪ ಈ ರೀತಿ ಏನಂತಾರೆ ಫ್ರೈ ಆದ ನಂತರ ಇಲ್ಲಿ ನಾನು ಫ್ರೆಶ್ ಆಗಿರುವಂಥದ್ದು ಅವತ್ತಿನ ದಿನಾನೇ ಪಾಲಕ್ ತೊಗೊಂಡಿದ್ದೆ. ಸೊ ಹಾಗಾಗಿ ಸೊಪ್ಪನ್ನು ಫ್ರೆಶ್ ಆಗಿ ತೊಳೆದು ಇಲ್ಲಿ ಸಣ್ಣಾಗಿ ಹೆಚ್ಕೊಳ್ಳಿ. ಸೊ ಇದು ಚಟ್ನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಪೂರಿ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನಾನು ಇದನ್ನು ನಿಯರ್ಲಿ 2 times ಮಾಡಿದ್ದೀನಿ. ಸೊ ಅಷ್ಟು ಇಷ್ಟ ಆಗಿದೆ. ಎಲ್ಲ ಪಾಲಕ್ ರೆಸಿಪಿಯಲ್ಲಿ ಇದೊಂದು ಫಸ್ಟ್ ಇಷ್ಟ ಆಗಿರೋದು. ಸೊ ಇಲ್ಲಿ ನಾನು ತಣ್ಣಗಾದ ನಂತರ ಈ ರೀತಿ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ. ಇದರಲ್ಲಿ ಡೈರೆಕ್ಟಾಗಿ ನೀವು ಈಗ ಪುಡಿ ಮಸಾಲಗಳನ್ನು ಹಾಕೋಬೋದು. ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ, ಆಮೇಲೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಪೇಸ್ಟ್ ಅಂದರೆ ಟರ್ಮರಿನ್ ಪೇಸ್ಟ್ನ ಹಾಕೋತಾ ಇದ್ದೀನಿ ಹುಳಿಗೋಸ್ಕರ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಇಂಗ್ ಬೇಕಿದ್ರೆ ಇಂಗನ್ನು ಕೂಡ ನೀವು ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಖಾರ ಪುಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಖಾರ ಇರಲಿಲ್ಲ. ಸೊ ಹಾಗಾಗಿ ನಾರ್ಮಲ್ ಏನಂತಾರೆ ಕಾಶ್ಮೀರಿ ಬಿಟ್ಟು ಹಾಕ್ತಾ ಇರೋದು ಖಾರ ಪುಡಿ ರುಚಿಗೆ. ಸೊ ಇಲ್ಲಿ ಎಲ್ಲ ಆದ ನಂತರ ರುಬ್ಕೊಂಡು ಈ ರೀತಿ ಮತ್ತೆ ಸಾಸಿವೆ ಎಣ್ಣೆಯಲ್ಲಿ ಒಗ್ಗರಣೆ ಚಟಪಟ ಅನ್ನೋವರೆಗೂ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಬೇಕಿದ್ರೆ ಹಾಕಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಇಂಗ್ ಮಾತ್ರ ಕಂಪಲ್ಸರಿ ಹಾಕಿ. ಸೊ ಚೆನ್ನಾಗಿ ಪರಿಮಳ ಬರುತ್ತೆ. ಸೊ ಇದು ಇಷ್ಟ ಆದ ನಂತರ ಸಣ್ಣಾಗಿ ಈರುಳ್ಳಿನ ಹೆಚ್ಕೊಂಡು ಇಟ್ಕೊಳ್ಳಿ ಸೈಡಿಗೆ. ಸೊ ಈರುಳ್ಳಿ ಸ್ವಲ್ಪ ಇದರಲ್ಲಿ ರುಚಿ ಜಾಸ್ತಿ ಕೊಡುತ್ತೆ. ಹಾಗಾಗಿ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಅಷ್ಟೇ ಸೈಜಲ್ಲಿ ಇದು ಈ ರೀತಿ ಕ್ವಾಂಟಿಟಿಗಳನ್ನು ಯೂಸ್ ಮಾಡ್ಕೊಳ್ಳಿ. ಅಂದರೆ ಟೇಸ್ಟಿಯಾಗಿರುತ್ತೆ ಕೂಡ. ಸೊ ಇದು ಒಂದು ಸ್ವಲ್ಪ ಏನಂತಾರೆ ನೀರಿನ ಅಂಶ ಬಿಡುತ್ತೆ ಅಂತಾರಲ್ಲ, ಸ್ವಲ್ಪ ಬ್ರೌನಿಷ್ ಟೈಪ್ ಆದ ನಂತರ ಸೊ ಆವಾಗ ನಾವು ಇದರಲ್ಲಿ ನಾವು ಪಾಲಕನ್ನು ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಸೊ ನಾನು ಒಂದು ಸೂಡನ್ನು ಪೂರ ತೊಗೊಂಡಿದ್ದೀನಿ. ಸೊ ಇದು ಇನ್ನೂ ಬೇಯ್ದ ನಂತರ ಇನ್ನೂ ಅರ್ಧ ಆಗುತ್ತೆ. ಸೊ ಹಾಗಾಗಿ ಹೀಗೆ ಉಪ್ಪು ಹಾಕೋದು ಬೇಡ. ಸೊ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಉಪ್ಪು ಜಾಸ್ತಿ ಬಿದ್ದಿದೆನೋ ಅಥವಾ ಏನೋ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಬೇಯಿಸಿದ ನಂತರ, ಅರ್ಧ ಆದ ನಂತರ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ನಾವು ಮಸಾಲ ಮಾಡ್ಕೋಬೇಕಾದ್ರೆ. ಸೊ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಅರ್ಶಿನದ ಪುಡಿ, ಆಮೇಲೆ ಒಂಚೂರು ಖಾರದ ಪುಡಿ ನೋಡ್ಕೊಂಡು ಹಾಕಿದ್ದೀನಿ. ಆಮೇಲೆ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ಕೂಡ ಹಾಕಿ. ಸೊ ಎಲ್ಲ ಬ್ಯಾಲೆನ್ಸಿಂಗಲ್ಲಿ ಇದ್ರೇ ರುಚಿ ಬರೋದು. ಸೊ ಈ ಸಕ್ಕರೆ ಕೂಡ ಒಂದು ಇಂಗ್ರೀಡಿಯೆಂಟ್, ಅಂದರೆ ಒಂದು ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಎಲ್ಲದರಲ್ಲೂ ಒಂಚೂರು ಹಾಕಬೇಕು, ಸಿಹಿ ಅಂತಲ್ಲ, ಒಂಚೂರು ಹಾಕಿದರೆ ಆ ಟೇಸ್ಟ್ ಬೇರೆಯೇ ಕೊಡುತ್ತೆ. ಸೊ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡಿದ ನಂತರ, ಅಂದರೆ ತಾಳಿಸ್ಕೊಂಡ ನಂತರ ಈ ರೀತಿ ಹದಕ್ಕೆ ಬಂದಿದೆ ಇದು. ಸೊ ಆಲ್ಮೋಸ್ಟ್ ಹಾಫ್ ರೆಡ್ಯೂಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಈಗ ರುಬ್ಬಿದ ಪೇಸ್ಟನ್ನು
ತುಂಬ ನುಣ್ಣಗೇನು ಮಾಡ್ಕೊಬೋದು, ಅಥವಾ ನಿಮಗೆ ಇಷ್ಟ ಬಂದಂಗೆ ಅರ್ಧ ಸ್ವಲ್ಪ ಬಾಯಲ್ಲಿ ಬರಬೇಕು ಅಂದರೆ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಈಗ ನಾನು ಚೂರು ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ಮುಂಚೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಪೇಸ್ಟ್ ಮಾಡ್ಕೋಬೇಕಾದ್ರೆ. ಸೊ ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಂಡು ಮಾಡಬೇಕು. ಸೊ ಇದಾದ ನಂತರ ಪೇಸ್ಟ್ ಹಾಕಿ ಎಲ್ಲ ಮಾಡಿದ ನಂತರ ಉಳಿದಿರುತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈ ಆಡಿಸಿ ಒಂಚೂರು ಗ್ರೇವಿ ಬಿಡಲಾರ್ದೆ ಜಾರ್ನಲ್ಲಿ ಇದ್ದ ಎಲ್ಲ ಇದನ್ನು ಹಾಕಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ, ಎಲ್ಲ ಕಡೆ ಸಮವಾಗಿ ಮಿಕ್ಸ್ ಆಗಲಿ. ಸೊ ಇದಾದ ನಂತರ ಚೆನ್ನಾಗಿ ಏನಂದರೆ ಈಗ ಎಷ್ಟು ಅಳಕಾಗಿದೆನೋ ಒಂದು ರೀತಿ ಕಲರ್ ಚೇಂಜ್ ಆಗುತ್ತೆ ಕುದ ನಂತರ. ಸೊ ಸ್ವಲ್ಪ ಗ್ರೇವಿ ಥಿಕ್ ಥರ ಆಗಬೇಕು, ಚಟ್ನಿ ಥರ ಆಗಬೇಕು. ಸೊ ಅಲ್ಲಿ ತನಕ ನೀವು ಬೇಯಿಸ್ಕೊಳ್ಳಿ. ಸೊ ನೀರು ಹಾಕಿನ ಮುಂಚೆ ನಿಮಗೆ ಟೈಮ್ ಇತ್ತು ಅಂದರೆ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ಕಮ್ಮಿ ಇತ್ತು ಅಂತಂದರೆ ನೀವು ಸ್ವಲ್ಪನೇ ಹಾಕಿ, ಯಾಕಂದರೆ ಮತ್ತೆ ಗಟ್ಟಿ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನೋಡಿ ಇಲ್ಲಿ ಕಲರ್ ಯಾವ ರೀತಿ ಬಂದಿದೆ, ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿದರೆ. ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಬಿಸಿ ಅನ್ನಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಪೂರಿ ಜೊತೆ ಸಾಗ್ ಯಾವಾಗಲೂ ಮಾಡ್ತೀರಾ, ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಸೊ ಇದೂ ಒಂದು ರೀತಿ ಚೆನ್ನಾಗಿರುವಂಥದ್ದು, ಚಪಾತಿ ಎಲ್ಲದ್ರ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಇನ್ನೂ ಕುದ ನಂತರ ಈ ರೀತಿ ಆಗಿದೆ. ಸೊ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತೀನಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.